ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಂತ ಸೂಪರ್ ಆಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ, ಸೂಪರ್ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಂದು ಯಾವುದೇ ಕಾರಣಕ್ಕೂ ಮರಿಬೇಡಿ ಫ್ರೆಂಡ್ಸ್. ಮತ್ತು ವಿಡಿಯೋ ಫುಲ್ ನೋಡಿ ಫ್ರೆಂಡ್ಸ್. ಸೊ ಇವಾಗ ನಾನು ಚೆನ್ನಾಗಿ ಮಾಡಬೇಕು ಯೂಟ್ಯೂಬ್ ಚಾನಲ್ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಕೂಡ ಇನ್ನೂ. ಸೊ ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡೋದ್ರಿಂದ ನಮಗಿನ್ನ ಕ್ಯೂರಿಯಾಸಿಟಿ ಬರುತ್ತೆ. ಸೊ ಹಾಗಾಗಿ ತುಂಬ ಜನ ಕೇಳ್ತಾಯಿದ್ರು, ತುಂಬ ಖುಷಿ ಆಯ್ತು ನನಗೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಒಂದು ನನ್ನ ಫ್ರೆಂಡ್ ಊರಲ್ಲಿ, ಅದು ಯಾವುದೋ ಊರದು ಮಾಯಿಸಂದ್ರ ಊರ ಹತ್ರ ಯಾವುದೋ ಒಂದು ಊರು ಹೇಳಿದ್ಲು ಹಳ್ಳಿ. ಸೊ ನಂಗೆ ಮರ್ತೋಯ್ತು. ಅಲ್ಲಿ ಏನಂದರೆ, ಅಲ್ಲಿ CC ಕ್ಯಾಮ್ರಾ ಫಿಟ್ ಮಾಡಿದ್ದಾರೆ ಫ್ರೆಂಡ್ಸ್. ಅಲ್ಲಿ ಒಂದು ದೆವ್ವ, ನೀವು ನಂಬಲ್ಲ. ಸೊ ನಾವು ಕಣ್ಣಾರೆ ನೋಡಿದ್ದೀವಿ, ಒಂದು ದೆವ್ವ ಅದರಲ್ಲಿ ಕಾಣಿಸ್ಕೊಂಡಿದೆ. ಅದು ಒಂದು ಕಲ್ಲು ಹತ್ರ ಕೂತಿರುತ್ತೆ ವೈಟ್ಗೆ. ಅದು ಉದ್ದ ಹಿಂಗೆ ಒಂಥರ ವೈಟ್ ಫುಲ್ಲು ಹಿಂಗೆ ಎದ್ದೇಳುತ್ತೆ ಮೇಲೆ. ಮತ್ತು ಅದು ಹೋಗಿ ಅಲ್ಲಿ ಒಂದು ಮರ ಹತ್ರ ಹೋಗಿ ಇದಾಗುತ್ತೆ. ಅದು ನಿಜ ಫ್ರೆಂಡ್ಸ್, ದೇವರಾಣೆಗಳು ನಿಜವಾಗ್ಲೂ ಸುಳ್ಳು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ನಾವು ನಂಬ್ತಿರ್ಲಿಲ್ಲ. ಮತ್ತು ನಾನು ಕೂಡ ಒಂದು ಸರಿ ಪ್ರೆಗ್ನೆಂಟ್ ಇದ್ದಾಗ ಕಣ್ಣಲ್ಲಿ ನೋಡಿದ್ದೆ. ಅದನ್ನು ಕೂಡ ಒಂದು ಸರಿ ನಾನು ಶೇರ್ ಮಾಡ್ಕೊತೀನಿ ಹೆಂಗೆ ಏನಂದ್ಬಿಟ್ಟು. ಸದ್ಯಕ್ಕೆ ಅದನ್ನ ನಾವು ವಿಡಿಯೋ ಮಾಡ್ಕೊಂಡು ಕಳಿಸಿದ್ದಾಳೆ. ಅದು CCTVಯಲ್ಲಿ ಕ್ಯಾಮ್ರಾದಲ್ಲೇ ಅದು ಕಾಣಿಸ್ಕೊಂಡಿದೆ. ಅದು ವಿಡಿಯೋ ನನಗೆ ಕಳಿಸೋಳೆ ರಾತ್ರಿ. ಅದನ್ನ ನಾನು ಕಳಿಸ್ಬೇಕಂತ ತುಂಬ ತೋರಿಸ್ಬೇಕಂತ ನನಗೂ ಇಂಟ್ರೆಸ್ಟ್ ಇತ್ತು. ಸೊ ಹಂಗಾಗಿ ಅದನ್ನ ನಾನು ಇವತ್ತು ಶೇರ್ ಮಾಡ್ಕೊತಿದ್ದೀನಿ ನಿಮ್ಮ ಹತ್ರ. ಪ್ಲೀಸ್ ದಯವಿಟ್ಟು ನೋಡಿ. ನಿಮ್ಗೇನಾದ್ರೂ ಅದು ಸುಳ್ಳು ಅನಿಸಿದರೆ, ಸುಳ್ಳು ಅನಿಸಲ್ಲ, ಯಾಕಂದರೆ ಅದು ಕ್ಲಿಯರಾಗಿ ಕಾಣಿಸಿದೆ. ಅದು ಅವರು ಸಿಸ್ಟಮ್ನೇ, ಕಂಪ್ಯೂಟರ್ನೇ ಅವರು ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡು ಕಳಿಸಿರೋದು ಅವಳು ನನ್ನ ಫ್ರೆಂಡು. ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಹಂಗಂದ್ಬಿಟ್ಟು ಹೆದರ್ಕೊಳಕ್ಕೇನು ಹೋಗಬೇಡಿ. ಸೊ ಅದು ರಿಯಲ್ ಆಗಿ ಆಗಿರೋದು. ಅದು ನಾವು ದೇವರು ಇದೆ ಅಂತ ಎಷ್ಟು ನಂಬುತ್ತೀವಿ, ದೆವ್ವ ಇದೆ ಅನ್ನೋದು ಕೂಡ ಅಷ್ಟೇ ನಿಜ. ನಾನು ಕೂಡ ರಿಯಲ್ ಆಗಿ ನೋಡಿದ್ದೀನಿ ಪ್ರೆಗ್ನೆಂಟಲ್ಲಿ. ಒಂದು ಸಾರಿ ಫುಲ್ಲು ಹತ್ತಿರದಲ್ಲೇ ನೋಡಿದ್ದೀನಿ. ಸೊ ನಾನು ರಿಯಲ್ ಆಗಿ ಗ್ರೇಟ್ ಅಂತ ಹೇಳಿರ್ಬೋದು ಬದುಕು ಬಂದಿರೋದು. ಖುಷಿ ಆಯ್ತು ನನಗೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಅಡುಗೆ ಬಂದ್ಬಿಟ್ಟು ಪಲಾವ್. ನೋಡಿ, ಪಲಾವ್ಗೆ ನಾನು ಕೆಲವು ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು, ಕೆಲವು ಐಟಮ್ಗಳ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಮತ್ತು ಸಾಸಿವೆ ಹಾಕ್ತೀನಿ. ಸಾಸಿವೆ ಎಲ್ಲ ಸಿಡಿಬೇಕು ಫ್ರೆಂಡ್ಸ್. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ ನೋಡಿ, ಈರುಳ್ಳಿ ಹಸಿಮೆಣಸಿನಕಾಯಿ ಹಾಕೋಬೇಕು. ಚೆನ್ನಾಗಿ ಅದು ಫ್ರೈ ಮಾಡಿದ್ಮೇಲೆ ನಾನು ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಟೊಮೊಟೊ ಕೂಡ ಹಾಕ್ಕೊತೀನಿ. ಮತ್ತು ಅದಕ್ಕೂ ಮುಂಚೆ ನಾನು ಚಕ್ಕೆ, ಸ್ಟಾರ್ ಮೊಗ್ಗು, 3 ಏಲಕ್ಕಿ, 2 ಲವಂಗ ಹಾಕೋತೀನಿ ಫ್ರೆಂಡ್ಸ್. ನಾನು ಕೆಲವತ್ತು ತುಂಬ ಮಸಾಲೆಗಳು ಹಾಕಲ್ಲ, ನೋಡಿ ಇಷ್ಟೇ ಹಾಕೋದು. ಅದು ಹಾಕಿ ಫ್ರೈ ಆದಮೇಲೆ ಟೊಮೊಟೊ ಒಂದು 4 ಟೊಮೊಟೊ 3 ಟೊಮೊಟೊ ಕಟ್ ಮಾಡಿ ಇಟ್ಕೊತೀನಿ. ಅದನ್ನು ಕೂಡ ನಾನು ಹಾಕ್ಕೊತೀನಿ. ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಅದು ಫ್ರೈ ಆದಮೇಲೆ ನೀವು ಅದಕ್ಕೆ ಬೇಕಿದ್ರೆ ಮಾಮೂಲಿ ಮಸಾಲೆಗಳ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಯಾವುದೇ ಮಸಾಲೆ ಆ್ಯಡ್ ಮಾಡ್ಕೊತಾ ಇಲ್ಲ, ಇಷ್ಟೇ ಅದನ್ನು ಹಾಕೋದು. ಸೊ ಇದರಿಂದನೇ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜಾಸ್ತಿ ಮಸಾಲ ಹಾಕೋದ್ರಿಂದ ಎದೆ ಉರಿಯೋದು, ಆ್ಯಸಿಡಿಟಿ ಕೆಲವೇನೇನೋ ಆಗ್ತವೆ. ಸೊ ಹಂಗಾಗಿ ನೋಡಿ, ಇವಾಗ ಫ್ರೈ ಆಯಿತು. ಅದಕ್ಕೆ ನಾನು ನೀರು ಹಾಕ್ಕೊಂಡಿದ್ದೀನಿ. ನೀರು ಮತ್ತು ತರಕಾರಿ ಆಲ್ಮೋಸ್ಟು ಅರ್ಧ ಭಾಗ ಮುಕ್ಕಾಲು ಭಾಗ ಬೆಂದಿರಬೇಕು. ಸೊ ನಮ್ಮದು ಅಕ್ಕಿ ಬಂದುಬಿಟ್ಟು ಊರಕ್ಕಿ, ಅದು ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೆ ನಾನು ಮುಕ್ಕಾಲು ಭಾಗ ಬೇಯಿಸ್ಕೊತೀನಿ ತರಕಾರಿನ. ಈ ಥರ ಅಕ್ಕಿ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊತೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ ಪುದೀನ ಆ್ಯಡ್ ಮಾಡ್ಕೊಬೋದು. ಫ್ರೈ ಮಾಡುವಾಗಲೇ ನಮ್ಮನೆ ಪುದೀನ ಇರಲಿಲ್ಲ, ಅದಕ್ಕೆ ನಾನು ಪುದೀನ ಹಾಕ್ಕೊಂಡಿರಲಿಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಬರುತ್ತೆ. ನಾನು ವಿಜಿಲ್ ಹಾಕ್ಸಲ್ಲ, ಹಂಗೆ ನಾನು ಸ್ಟೀಮಲ್ಲಿ ಬೇಯಿಸ್ಬಿಡ್ತೀನಿ, ಚೆನ್ನಾಗಿರುತ್ತೆ. ವಿಜಿಲ್ ಹಾಕ್ಸಿದ್ರೆ ಅದು ಊರಕ್ಕಿ ಆಗಿರೋದ್ರಿಂದ ಅಂಡತ್ಬಿಡುತ್ತೆ. ಹಂಗೆ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸಿಂಪಲ್ ಇದು. ಮತ್ತು ಕಸ್ತೂರಿ ಮೆಥಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಅದನ್ನು ಕೂಡ ಹಾಕಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಸೊ ಅಡುಗೆ ಎಲ್ಲ ಆಯಿತು. ಇವತ್ತಿನ ಅಡುಗೆ ಎಲ್ಲ ಮುಗೀತು, ರೆಡಿ ಆಗ್ತಾಯಿದ್ದೀನಿ. ಇವತ್ತು ಸ್ಯಾರಿ ಹಾಕೋಬೇಕಂದ್ಬಿಟ್ಟು
ಎಲ್ಲ ಸರಿ ಹಾಕೋಬೇಕನ್ನೋ ಪ್ಲ್ಯಾನೇ ಇತ್ತು ಫಸ್ಟು. ಸೊ ಹಾಗಾಗಿ ಹಾಕ್ಕೊಂಡು ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಮಕ್ಕಳು ಕೂಡ ಸ್ಕೂಲ್ಗೆ ರೆಡಿ ಆಗ್ತಾಯಿದ್ದಾರೆ. ಅವನೇನೋ ಅಂತಿದ್ದ ನನ್ನ ಮಗ, ಹಂಗಾಗಿ ಅವನಿಗೆ ನಾನು ಬೈಕೊಂಡು ಏನೋ ವೀಡಿಯೋ ಮಾಡ್ತಾಯಿದ್ದೆ. ಅವನು ವೀಡಿಯೋ ಮಾಡ್ತಿರುವಾಗ ಏನಾದರೂ ಒಂದು ಇದು ಮಾಡ್ತಾ ಇರ್ತಾನೆ. ಸೊ ಹಂಗಾಗಿ ಅವನಿಗೆ ಬೈಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಏನಾದರೂ ಒಂದು ವೀಡಿಯೋ ಮಾಡ್ತಾನೆ ಇರ್ತಾನೆ ಅವನು. ಮತ್ತು ಸೊ ನಮ್ಮತ್ತೆ ಕೂತ್ಕೊಂಡಿದ್ರು. ಅವ್ರಿಗೆ ಹೋಗೋಷ್ಟೊತ್ತಿಗೆ ನಮ್ಮ ಮನೆಯವ್ರು ನೀರೆಲ್ಲ ಬಿಸಿ ಮಾಡಿಕೊಡ್ತಾಯಿದ್ರು. ನಂಗೆ ಟೈಮ್ ಇರಲಿಲ್ಲ. ಮತ್ತು ಊಟ ಎಲ್ಲ ಅಡುಗೆ ಎಲ್ಲ ಮಾಡಿ ಮುದ್ದೆ ಅನ್ನ ಏನಾದರೂ ಮಾಡಿದರೆ ನಾವು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಅವರು ಹಾಕೊಂಡು ತಿಂತಾರೆ ಮಧ್ಯಾಹ್ನಕ್ಕೆಲ್ಲ. ಅವರೊಬ್ಬರೇ ಇರಬೇಕು ಮನೇಲಿ, ಪಾಪ ಏನು ಮಾಡೋಕ್ಕಾಗಲ್ಲ. ನಮ್ಮ ಲಚ್ಚಿ ಇರ್ತಾಳೆ ಕಂಪ್ನಿ ಕೊಡೋಕ್ಕೆ. ಮಕ್ಕಳೆಲ್ಲ ರೆಡಿ ಆಗ್ತಾಯಿದ್ದಾರೆ. ಅವ್ರ ಪಾಡಿಗೆ ಅವ್ರು ರೆಡಿ ಆಗಿಬಿಡ್ತಾರೆ. ನಾನು ರೆಡಿ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಅವಳಿಗೊಂದು ತಲೆ ಬಾಚಿ ಕೊಟ್ಟರೆ ಆಯಿತು. ಕ್ರೀಮು ಪೌಡ್ರೆಲ್ಲ ಅವಳೇ ಹಾಕೊಂಡ್ಬಿಡ್ತಾಳೆ. ಹಾಗಾಗಿ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಎಲ್ಲ ಒಬ್ಬಳೇ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಗುಡಿಸೋದು, ಒರೆಸೋದು, ತೊಳೆಯೋದು, ಅಡುಗೆ ಮಾಡೋದು, ಸ್ನಾನ ಮಾಡೋದು. ಮಕ್ಕಳಿಗೆಲ್ಲ ಮಗಳಿಗೆ ಸ್ನಾನ ಮಾಡಿಸ್ಬೇಕು. ಅವನೇ ಮಾಡ್ಕೊಂಡ್ಬಿಡ್ತಾನೆ. ಇದೆಲ್ಲ ಮಾಡೋಷ್ಟೊತ್ತಿಗೆ ನಂಗೆ ಟೈಮ್ ಸಾಕಾಗಲ್ಲ. ಹೆಂಗೆ ಇದ್ರೂ ನಾನು 6 ಗಂಟೆ 6:15 ಎಷ್ಟೇ ಕೆಲಸ ಇದ್ರೂ 6 ಗಂಟೆ 6:15 ಎದ್ದೇಳೋದು. ನಾನು ಬಳಸುವಂಥ ಕ್ರೀಮ್ ಬಂದು ಮಾಮಾರ್ತೆ. ಸೊ ನಾನು ತುಂಬ ಸರಿ ತೋರಿಸಿದ್ದೀನಿ, ಅವಾಗಿಂದ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನಾನು ಮಾಮಾರ್ತೆ ಮಕ್ಕಳಿಗೂ ಕೂಡ ಅದೇ ಯೂಸ್ ಮಾಡೋದು. ನಮಗೆ ಚೆನ್ನಾಗಿ ಸೆಟ್ ಆಗಿದೆ. ಹೇಳೋ ಮಾಮಾರ್ತ್ ಕ್ರೀಮ್. ಮಾಮಾರ್ತ್ ಈಸ್ ವೆರಿ ಸ್ವೀಟ್ ಕ್ರೀಮ್ ಆ್ಯಂಡ್ ಸರಿಯಾಗಿ ಇಂಗ್ಲೀಷ್ ಕನ್ನಡದಲ್ಲೇ. ಸೊ ಹಾಗಾಗಿ ಇವಾಗ ನಾನೊಂದು ನಿಮಗೆ ಒಂದು ವಿಡಿಯೋ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮ ಹತ್ರ ಯಾವ ವಿಡಿಯೋ ಅಂತ ಅಂದರೆ, ಅದು ನೀವು ನೋಡಿ ಹೆದರ್ಕೊಳ್ಳೋಕ್ಕೇನು ಹೋಗಬೇಡಿ. ಸೊ ಅದು ನೋಡ್ರಿ ಎಂಥರಿಗೂ ಭಯನೇ ಅನಿಸ್ತದೆ. ಯಾಕೆ ರಿಯಲ್ ಫ್ರೆಂಡ್ಸ್, ಇದು ನಿಜವಾಗ್ಲೂ ದೇವರೊಳಗೂ ನಿಜ. ಇದು ನಮ್ಮ ಫ್ರೆಂಡ್ ಊರಂದರೆ ಮೈಸಂದ್ರ ಹತ್ರ ಅಂತೆ, ಯಾವುದೋ ಹಳ್ಳಿ ಅದು. ನನಗೆ ಸುಮಾರು 2 ದಿನದಲ್ಲಿ ಗೊತ್ತಾಗಿರೋದು. 2 ದಿನ ಆಗಿದೆ ಈ ಘಟನೆ ಆಗಿ. ಅದು ಏನಂತ ಅಂದರೆ, ಅಲ್ಲಿ ಒಂದು CC ಕ್ಯಾಮ್ರಾ ಇಟ್ಟಿದ್ದು. ಆ CC ಕ್ಯಾಮ್ರಾದಲ್ಲಿ ಒಂದು ದೆವ್ವ ಅನ್ನೋದು ಕಂಡು ಬಂದಿದೆ. ನಿಜವಾಗ್ಲೂ ಅದು ಏನು ಫೇಕ್ ಇಲ್ಲ, ಗ್ರಾಫಿಕ್ ಇಲ್ಲ, ಯಾವುದಿಲ್ಲ ಫ್ರೆಂಡ್ಸ್. ಅದು ನಿಜವಾಗ್ಲೂ ಯಾವುದು ಫೇಕ್ ಅಂತ ಅನ್ಕೊಳಕ್ಕೆ ಹೋಗಬೇಡಿ. CCTV ದೇವರು ಎಷ್ಟು ನಾವು ನಂಬ್ತೀವಿ, ನಿಜ ದೇವರಿದೆ ಅನ್ನೋದು ಎಷ್ಟು ಸತ್ಯನೋ, ದೆವ್ವಗಳಿದ್ದಾವೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಸೊ ಅವು ಯಾರಿಗೂ ಏನು ಮಾಡ್ದಂಗಿರಲಿ ಪಾಪ, ಅವು ಪಡೆಯವು ಇರ್ತವೆ. ಆದರೆ ಅದು ನಾನು ಕೂಡ ಡೈರೆಕ್ಟಾಗಿ ನೋಡಿದ್ದೀನಿ ಫ್ರೆಂಡ್ಸ್. ನಾನು ಪ್ರೆಗ್ನೆಂಟ್ ಇದ್ದಾಗ ನಾನು ಡೈರೆಕ್ಟಾಗಿ ನೋಡಿದ್ದೀನಿ. ಸೊ ನಾನು ನೋಡಿ ಬದುಕಿ ಬಂದಿರೋದೇ ಹೆಚ್ಚು ನೋಡಿದ್ದೀನಿ. ಮತ್ತು ಇದು ಕೂಡ CCTVಯಲ್ಲಿ ಕಂಡು ಬಂದಿದೆ. ಚೆನ್ನಾಗಿ ಅದು ಕ್ಲಿಯರಾಗಿ ಕಾಣಿಸಿದೆ. ಸೊ ವೈಟಿಗೆ ಏನೋ ಉದ್ದಕ್ಕೆ ಹೋಗ್ತಾ ಇರೋ ಥರ, ಹೋಗಿ ಮರದ ಮೇಲೆ ಕೂತ್ಕೊಳ್ಳೋ ಥರ ಕಾಣಿಸಿದೆ. ಆ ವಿಡಿಯೋ ನೀವು ನೋಡ್ಬೋದು, ನಾನು ಹಾಕಿದ್ದೀನಿ. ಸೊ ನೋಡಿ, ರೆಡಿ ಆಯಿತು, ಟೈಮ್ ಆಯಿತು, ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡಿಕೊಂಡು ಆಯಿತು. ಇದು ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಬಂದಿರೋದು. ಬಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ ಕಿಚನ್ನ. ಊಟ ಏನಿದೆ, ಸಾಂಬಾರು ಇದೆಯಾ ಇಲ್ಲ, ಪ್ಲ್ಯಾನಿಂಗು. ಸೊ ಹಾಗಾಗಿ ಚೆಕ್ ಮಾಡ್ತಾಯಿದ್ದೆ. ಮತ್ತು ಕಾಳು, ನಾನು ತೊಗರಿ ಕಾಳು ತಂದಿರ್ತ ಮನೆಯವರು ಊರಿನ ಬರುವಾಗ. ನಾನು ಬೆಳಗ್ಗೆ ನೆನೆಸ್ಬಿಟ್ಟು ಸಾಯಂಕಾಲ ಬಂದು ನೀರನ್ನ ತೆಗಿತಾ ಇದ್ದೆ. ಹಂಗೆ ಬಿಟ್ಟರೆ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ನೀರು ತೆಗಿತಾ ಇದ್ದೆ ಫ್ರೆಂಡ್ಸ್ ನಾನು. ಸೊ ಹಂಗಾಗಿ ಪಾತ್ರೆ ರಾಶಿ ಇದ್ವು. ಒಂದೊಂದು ಟೈಮ್ ಇದ್ದರೆ ಬೆಳಗ್ಗೆ ತೊಳೆದ್ಬಿಟ್ಟು ಹೋಗ್ಬಿಡ್ತೀನಿ, ಇಲ್ಲಾಂದರೆ ಸಾಯಂಕಾಲ ಬಂದು ತೊಳ್ಕೊತೀನಿ ನಾನು. ಸೊ ನಮ್ಮ ಅತ್ತೆಗೆಲ್ಲ ತೊಳಿಯೋಕೆ ಬಿಡಲ್ಲ, ಅವ್ರಿಗೆ ಹುಷಾರಿಲ್ಲ. ಅವ್ರಿಗೆ ಅಲ್ಲಿ ಸಿಂಕಲ್ಲಿ ತೊಳಿಯೋಕ್ಕೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಊರಲ್ಲಿ ಹೊರಗಡೆ ಹಾಕೊಂಡು ತೊಳಿತೀವಲ್ಲ, ಸೊ ಹಂಗಾಗಿ ಅವ್ರಿಗೆ ಸಿಂಕಲ್ಲೆಲ್ಲ ತೊಳಿಯೋಕೆ ಕಂಫರ್ಟಬಲ್ ಅನಿಸಲ್ಲ, ಅವ್ರು ತೊಳೆಯಲ್ಲ. ಇಂಥವ್ರು ತೊಳಿಯೋಕೆ ಬಿಡಲ್ಲ. ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾನು ನನ್ನ ಮಗ, ಮನೆಯವ್ರು ಯಾರೋ ಒಬ್ರು ತೊಳ್ಕೊತೀವಿ. ಮತ್ತು
ಮತ್ತು ಫ್ರೆಂಡ್ಸ್ ನಮ್ಮದು ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಾಗಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋದ್ರಿಂದ ನನಗೂ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ನನ್ನ ವಿಡಿಯೋ ಚೆನ್ನಾಗಿ ಬರ್ತಾಯಿಲ್ಲ ಅಂತ ನಾನೇ ಅನ್ಕೊತಾ ಇದ್ದೀನಿ. ಸೊ ಇನ್ನೂ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡು ನನಗೆ ಇಂಟ್ರೆಸ್ಟ್ ಇದೆ, ತುಂಬಾ ಇಂಟ್ರೆಸ್ಟ್ ಇದೆ. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಇನ್ನು ಕೆಲವು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದು ಗೋಪಿ ಹಾಕಲ್ತಾನೆ ಸೊ ಹಂಗಾಗಿ ಪ್ರಯತ್ನ ಪಡ್ತೀನಿ. ಸೊ ಹಿಂಗಿತ್ತು. ಸೊ ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಳ್ಳೋದು ಇಲ್ಲ ಹೆದರ್ಕೊಳ್ಳೋದು ಅಂತ ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಾನು ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ನಾನು ಈ ಥರ ಒಂದಿದೆ, ದೇವರು ಇರೋದು ಎಷ್ಟು ನಿಜ, ದೆವ್ವ ಇರೋದು ಕೂಡ ಅಷ್ಟೇ ನಿಜ. ಯಾಕಂದರೆ ಪ್ರತ್ಯಕ್ಷವಾಗಿ ನಾನೇ ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಬಾಯ್. ಸೊ ಇದೇ ಫ್ರೆಂಡ್ಸ್ ನೋಡಿ ಅದು ಹೆಂಗೆ ಕಾಣಿಸ್ತಾ ಇದೆ ಅಂತ. ರಿಯಲ್ ಇದು. ಅಲ್ಲಿ ನಮ್ಮ ಫ್ರೆಂಡು ಊರಲ್ಲಿ ಪಕ್ಕದ ಮನೆ ಹತ್ರ ಆಗಿರೋದು ಇದು. ರಿಯಲ್ ಇದು. ಅಲ್ಲಿ ಒಂದು ಮರದ ಕೆಳಗಡೆ ಆಗಿರೋದು ಇದು ನೋಡಿ. ಅಲ್ಲಿ ವೈಟಿಗೆ ಕೂತಿದೆ ಮತ್ತು ಅದು ಹಂಗೆ ಮೇಲೆ ಹೋಗುತ್ತೆ. ಮೇಲೆ ಹೋಗ್ಬಿಟ್ಟು ಮರದ ಮೇಲೆ ಕೂತ್ಕೊಳ್ಳುತ್ತೆ. ಸೊ ನಿಜ ಫ್ರೆಂಡ್ಸ್, ಇದು ಫೇಕ್ ಇಲ್ಲ, ಗ್ರಾಫಿಕ್ ಇಲ್ಲ, ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡಿರೋದು ಸಿಸ್ಟಮಿಂದ.